ಮತ್ತೆ ಮಂತ್ರಿಗಳನ್ನ ಕರ್ತಕ ಯಾಕೆ ಮಾಡಿದ್ದೀರಾ? ಅವ್ರಿಗೆ PA, ಕಾರು, ಮನೆ, ಸರ್ಕಾರದ ದುಡ್ಡು, ಇವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹಣ. ಇದು ಚಕ್ರಾಧಿಪತ್ಯ ಅಲ್ಲ, ಪ್ರಾಫಿಟಬಿಲಿಟಿ ನೋ ಅಕೌಂಟಬಿಲಿಟಿ. ಚಕ್ರಾಧಿಪತ್ಯ ಅಲ್ಲ ಇದು. ಅದೇನೋ ಬಳ್ಳಾರಿ ಅಂತ ಇದ್ರಲ್ಲ, ಹಂಗಲ್ಲ ಇದು. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನೀವು ಗೌರವ ಕೊಡೋದಾದ್ರೆ, ಪುಸ್ತಕ ಇಟ್ಕೊಂಡು ಯಾವಾಗೂ ಖಾಲಿ ಪುಸ್ತಕ ಇಟ್ಕೊಂಡ್ ಬಂದಿದ್ದೀರಲ್ಲ, ಅದ್ರಲ್ಲಿ ಏನೋ ಬರ್ಕೊಂಬಂದು ಇಟ್ಕೊಳ್ಳಿ. ಅದ್ರಲ್ಲಿ ಏನ್ ಹೇಳಿದೆ ಸಂವಿಧಾನದಲ್ಲಿ? ಕ್ಯಾಬಿನೆಟ್ ಅಂದ್ರೆ ಏನು, ಕ್ಯಾಬಿನೆಟ್ಟಿನ ಮಂತ್ರಿಗಳಿಗೆ ಏನ್ ಪವರ್ಸ್ ಇರ್ತದೆ, ಮುಖ್ಯಮಂತ್ರಿಗಳಿಗೆ ಏನ್ ಪವರ್ಸ್ ಇರುತ್ತೆ. ಇದು ಯಾರೋ ರಾಜರ ಮಕ್ಕಳ ಆಡಳಿತ ಅಲ್ಲ, ಇದು ಚಕ್ರಾಧಿಪತ್ಯ ಅಲ್ಲ, ಇದು ಪ್ರಜಾಪ್ರಭುತ್ವ. ನಿಮ್ಮ ಹೇಳಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ನಿಮ್ದು. ಅಂದ್ರೆ ಅವ್ರನ್ನೆಲ್ಲ ಅಸೆಂಬ್ಲಿಯಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಅಧಿವೇಶನದಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಕೆಲಸ ಇಲ್ಲ ಅಂದ್ರೆ ಅವರಿಗೆ ಅಧಿವೇಶನದಿಂದ ಆಚೆ ಹಾಕಿ ಅವ್ರಿಗೆ. ಇದು DK ಶಿವಕುಮಾರ್ ಅವರ ಆಡಳಿತ ಹೆಂಗೆ ಅನ್ನೋದನ್ನ ಸ್ಯಾಂಪಲ್ ಅಷ್ಟೇ ಇದು. ಹಿಂದೆ ಅವರು ಹೇಳಿದಾರಲ್ಲ, ಗೂಂಡಾಗಿರಿ ಸರ್ಕಾರ ಅಂತ ನಾನೇ ಹೇಳಿದ್ದೀನಿ. ಇದು ಒಂಥರ ಗೂಂಡಾಗಿರಿ ಸರ್ಕಾರ ಇದು. ಇದು ಬಹಳ ದಿನ ನಡೆಯಲ್ಲ.